ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಒಂದು ವಿಶೇಷವಾಗಿರುವ ವಿಚಾರದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಜೊತೆಗೆ ದಿನದ ವಿಶೇಷತೆ ಏನು ಅಂತ ಹೇಳಿ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಪ್ರೀತಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಪ್ರೀತಿ ಅನ್ನೋದು ವಿವಾಹಕ್ಕೆ ತಿರುಗಿ, ವಿವಾಹದಿಂದ ಅಂದರೆ ಮದುವೆಯ ಮಂಟಪದಿಂದ ಶಾಶ್ವತವಾಗಿ ದಂಪತಿಗಳಾಗಿ ವಾಸ ಮಾಡಬೇಕು ಅಂತ ಹೇಳಿದ್ರೆ ಗ್ರಹಗತಿಗಳು ಎಷ್ಟು ಕಾರಣ ಆಗತ್ತೆ. ಜೊತೆಗೆ ಸಾಕಷ್ಟು ಬಾರಿ ನಾವು ಗಮನಿಸ್ತಾ ಇರ್ತೀವಿ, ಪ್ರೇಮ ವಿವಾಹ ಆಗುವಂತಹ ಸಂಖ್ಯೆ ಹೆಚ್ಚಾಗತ್ತೆ. ಆದರೆ ಶಾಶ್ವತವಾಗಿ ಅದ್ಯಾವುದು ಉಳಿದುಕೊಳ್ಳದೆ ಆರಂಭದಲ್ಲೇ ಆ ಪ್ರೀತಿ ಅನ್ನೋದ್ರಲ್ಲಿ ಒಂದು ರೀತಿ ಬಿರುಕು ಉಂಟಾಗತ್ತೆ. ಜೊತೆಗೆ ಪಾಲಕರ ಒಪ್ಪಿಗೆಯೂ ಕೂಡ ಎಲ್ಲೋ ಒಂದು ಕಡೆ ಅವರ ಪ್ರೀತಿಗೆ ಹಿನ್ನಡೆಯಾಗತ್ತೆ. ಹಾಗಾಗಿ ಇದಕ್ಕೆಲ್ಲ ಕಾರಣ ಏನು, ಜೊತೆಗೆ ಪರಿಹಾರ ಏನು ಅಂತ ಹೇಳಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಪ್ರಖ್ಯಾತ ಜ್ಯೋತಿಷ್ಯರಾದಂತಹ ಡಾಕ್ಟರ್ YSK ಆಚಾರ್ಯ ಗುರುಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇನ್ನು ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ. ಖಂಡಿತ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುಂ ಗುರುಭ್ಯೋ ನಮಃ, ಗಂ ಗಣಪತಯೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂಥ ಪ್ರತಿಯೊಬ್ಬ ಸೈನಿಕರಿಗೂ, ಹಾಗೆ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಅಶ್ವಿನಿ ನಕ್ಷತ್ರಯುಕ್ತವಾಗಿ ನವಮಿ ತಿಥಿ ಬಂದಿರತಕ್ಕಂಥದ್ದು. ಇನ್ನು ಇವತ್ತಿನ ಗುರುವಾರದಲ್ಲಿ ನವಮಿ ತಿಥಿ ಯುಕ್ತವಾಗಿ ಬಂದಿರತಕ್ಕಂಥದ್ದು. ಏನಪ್ಪ ಅಂದರೆ, ನವಮಿ ಅಂದರೆ ಸ್ವಲ್ಪ ಪ್ರಯಾಣಕ್ಕೆ ಎಚ್ಚರ ವಹಿಸಿ ಇವತ್ತಿನ ದಿವಸ. ಅದರಲ್ಲೂ ಕೂಡ ದತ್ತಾತ್ರೇಯರ ಪ್ರಾರ್ಥನೆ, ದತ್ತಾತ್ರೇಯರ ದರ್ಶನ ಇನ್ನಷ್ಟು ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದ ಕಂಡ ಶ್ರೀ ವಿಜಯೀ ಭವ ಅಂತಕ್ಕಂಥ ಈ ಮಂತ್ರ ಉದ್ಘೋಷದಿಂದ ನಿಮ್ಮ ಎಲ್ಲ ಬದುಕಿನಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ಸುದೀರ್ಘವಾಗಿ ಇರ್ತಕ್ಕಂಥ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥ ಎಲ್ಲ ರೀತಿಯಾದಂಥ ತೊಂದರೆ ತಾಪತ್ರಯಾದಿಗಳು ಕೂಡ ನಿವೃತ್ತಿ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದ ಕಂಡ ಶ್ರೀ ವಿಜಯೀ ಭವ ಅಂತಕ್ಕಂಥ ಈ ಮಂತ್ರದ ಉದ್ಘೋಷವನ್ನು ಮಾಡ್ತಕ್ಕಂಥದ್ದು. ಗುರುಗಳ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಅಶ್ವಿನಿ ನಕ್ಷತ್ರ ಇರ್ತಕ್ಕಂಥದ್ದು. ಅಶ್ವಿನಿ ನಕ್ಷತ್ರ ಕೃಷ್ಣ ಪಕ್ಷದ ನವಮಿ, ವಿಶೇಷವಾಗಿ ನಿನ್ನೆ ತಾನೇ ಕಾಲಾಷ್ಟಮಿ ಕಳೆದಿದೆ. ನವಮಿ ಇರ್ತಕ್ಕಂಥದ್ದು. ಪ್ರಯಾಣದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಹಿಸಿ ಕುಲದೇವರ ಪ್ರಾರ್ಥನೆ, ಗುರುಗಳ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ನಾವು ಇವತ್ತಿನ ದಿನದ ವಿಶೇಷತೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಪ್ರೇಮ ವಿವಾಹ ಆಗಬಹುದು ಅನ್ನುವಂಥ ಯೋಗ ಏನಾದರೂ ಇದೆ ಅಂತ ಹೇಳಿದ್ರೆ ಅದನ್ನು ಕಂಡುಹಿಡಿಯೋದು ಹೇಗೆ, ಜೊತೆಗೆ ಗ್ರಹಗತಿಗಳು ಎಷ್ಟು ಮುಖ್ಯವಾಗುತ್ತೆ ಗುರುಗಳೇ? ಜೀವನದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಅವಗಾಹನೆಯಿಂದ ನಡೆಯತಕ್ಕಂಥ ಒಂದಷ್ಟು ವಿಚಾರಗಳು ನಮ್ಮೊಟ್ಟಿಗೆ ಇರತಕ್ಕಂಥದ್ದಾಗುತ್ತೆ. ಅದು ಯಾವ ಒಂದು ವಿಶೇಷವಾಗಿ ನಿರ್ಧಾರಗಳನ್ನು ಮಾಡ್ತೀವಪ್ಪ ಅಂದರೆ, ಇವತ್ತು ಒಂದು ತಿಂಡಿಯನ್ನು ತಿನ್ನುವುದರಿಂದ ನಮ್ಮ ಜೀವನ ಪ್ರಾರಂಭ ಆಗುತ್ತೆ. ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು ಅಂತಕ್ಕಂಥ ಒಂದು ಜೀವನದ ಪದ್ಧತಿಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ನಿತ್ಯ ನಿರಂತರವಾಗಿ ನಮ್ಮನ್ನು ಒಡನಾಟದಲ್ಲಿ ಇಟ್ಕೊಂಡು ಜೀವನವನ್ನು ಸಾಗಿಸ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಗ್ರಹಗಳು ಅಂತಕ್ಕಂಥದ್ದು ಏನಪ್ಪ ಅಂದರೆ, ದೇವರು ಅಂತಕ್ಕಂಥವನು ಅವನು ನಿರಾಕಾರ ಸ್ವರೂಪನಾದರೆ, ಗ್ರಹ ಅಂತಕ್ಕಂಥವನು ಪ್ರಭಾವಯುಕ್ತವಾಗಿ ನಮ್ಮ ಮುಂದೆ ಕಾಣದೇ ಇರತಕ್ಕಂಥ ಶಕ್ತಿ ಅಗಾಧವಾಗಿ ನಮ್ಮನ್ನು ಹಿಡಿತದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬ ಮನುಷ್ಯನನ್ನು, ಯಾಕೆ 84 ಲಕ್ಷ ಜೀವರಾಶಿಗಳಿದ್ದರೂ ಕೂಡ ಮನುಷ್ಯನಿಗೆ ಯಾಕೆ ಪ್ರಾಮುಖ್ಯತೆ ಇದೆ ಅಂದರೆ, ಭಗವಂತ ಧರ್ಮಾಧೀನನು, ನಾವು ಕೂಡ ಧರ್ಮದ ಅಧೀನದಲ್ಲಿರ್ತಕ್ಕಂಥವ್ರು ಆಗ್ತೀವಿ. ಸಂಬಂಧಗಳು ಅಂತಕ್ಕಂಥ ಪದದ ವ್ಯಾಖ್ಯಾನಯುಕ್ತವಾಗಿ ಬರತಕ್ಕಂಥ ಬದುಕು ನಮ್ಮದಾಗಿರ್ತಕ್ಕಂಥದ್ದಾಗುತ್ತೆ. ಈ ಸಂಬಂಧಗಳು ಅಂತಕ್ಕಂಥದ್ದು ಎಲ್ಲಿಂದ ಪ್ರಾರಂಭ ಆಗುತ್ತೆ? ಯಾವುದೇ ಒಂದು ಕುಟುಂಬ ಇನ್ನೊಂದು ಕುಟುಂಬದೊಂದಿಗೆ ಒಡನಾಟವನ್ನು ಬೆರೆಸುವಂಥದ್ದು, ಅದು ವ್ಯಾವಹಾರಿಕವಾಗಿರ್ತಕ್ಕಂಥದ್ದಲ್ಲ. ಸಂದರ್ಭದಲ್ಲಿ ನಾವು, ಏಕೆಂದರೆ ಆಯಾಯ ಮಕ್ಕಳು ದೊಡ್ಡವರಾದಾಗ ಸಂಬಂಧ ಅಂತಕ್ಕಂಥ ವ್ಯವಹಾರವನ್ನು ಮಾಡ್ತೀವಿ ನಾವು ಮತ್ತು ಇನ್ನೊಂದು ಕುಟುಂಬದೊಂದಿಗೆ. ಅಲ್ಲಿ
ಗ್ರಹಗಳ ಪಾತ್ರವೂ ಕೂಡ ಒಬ್ಬ ಮನುಷ್ಯನ ಜೀವನದಲ್ಲಿ ಗ್ರಹಗಳು ಬಹಳ ಮುಖ್ಯವಾಗಿ ನಾವು ಏನಪ್ಪ ಅಂದರೆ 5ನೇ ಭಾವವನ್ನು ಮತ್ತು ಸಪ್ತಮ ಭಾವವನ್ನು ಈ ಒಂದು ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲಿ ಇನ್ನೂ ಸಾಕಷ್ಟು ಪರಿಶೀಲನೆ ಇರತಕ್ಕಂಥದ್ದಾಗಿರುತ್ತೆ, ದ್ವಿತೀಯ ಭಾವ ಭಾಗ್ಯ ಭಾವಾದಿಗಳನ್ನು. ಆದರೆ ಮುಖ್ಯವಾಗಿ ಮನುಷ್ಯನಿಗೆ ಪೂರ್ವಪುಣ್ಯಕ್ಕೆ ಅನುಸಾರವಾಗಿ ಧರ್ಮೇಚ ಅರ್ಥೇಚ ಕಾಮ್ಯೇಚ ಮೋಕ್ಷೇಚ ನಾತಿ ಚರಾಮಿ ಅಂತೇಳಿ ಧರ್ಮಾರ್ಥ ಕಾಮ ಮೋಕ್ಷಾದಿಗಳ ಸುಸಂಪನ್ನತೆಗೋಸ್ಕರವಾಗಿ ಒಂದು ವಂಶಾಭಿವೃದ್ಧಿ ಆಗುವ ಸಲುವಾಗಿ ಮಾಡತಕ್ಕಂಥ ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಸಂಬಂಧವೇ ಮದುವೆ. ಈ ಮದುವೆ ಅಂತಕ್ಕಂಥ ಜೀವನದಲ್ಲಿ, ಏಕೆಂದರೆ ಮದುವೆ ಅಂತಕ್ಕಂಥ ಮಾಂಗಲ್ಯ ಧಾರಣೆಯುಕ್ತವಾಗಿ ನಾವು ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಸುಬಗೆ ತ್ವಂಜೀವ ಶರದಾಂಶತಂ ಅಥವಾ ಮಮ ಜೀವ ಶರದಾಂಶತಂ ಅಂತ ಹೇಳ್ತೀವಿ. ಅಂದರೆ ಎಲ್ಲರ ಸಮ್ಮುಖದಲ್ಲಿ ಒಂದು ಕುಟುಂಬದ ಒಂದು ಅವಿನಾಭಾವಯುಕ್ತವಾದಂಥ ಸಂಬಂಧ ಹೇಗೆ ಬೆಳೆಯುತ್ತಪ್ಪ ಅಂದರೆ ಗಂಡು ಹೆಣ್ಣಿನ ಮಧ್ಯದಲ್ಲಿ ಒಂದು ಏನಂದರೆ ನಮ್ಮ ಪೂರ್ವಜರು ಮುಖ್ಯವಾಗಿ ನಮ್ಮ ಶಾಸ್ತ್ರಾಧಾರಿತವಾಗಿ ಬಂದಿರತಕ್ಕಂಥದ್ದು ಏನಪ್ಪ ಅಂದರೆ ಮಾಂಗಲ್ಯ ಧಾರಣೆ ಅಂತಕ್ಕಂಥದ್ದು, ಜೊತೆಗೆ ಸಪ್ತಪದಿ ಅಂತಕ್ಕಂಥದ್ದು ಇದೆ. ಹಾಗೆ ಮಾಂಗಲ್ಯ ಧಾರಣೆ ಆದ ನಂತರದಲ್ಲಿ ಅವರು ಎರಡರ ಕುಟುಂಬಗಳ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಎಲ್ಲರ ಸಂಬಂಧವೂ ಕೂಡ ಬೆಸೆಯುವಂಥ ಒಂದು ಸಂದರ್ಭ, ಆ ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಸಂದರ್ಭ. ಹಾಗಾಗಿ ಮದುವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಶುಕ್ರನು ಮದುವೆಗೆ ಕಾರಕನಾಗಿರ್ತಕ್ಕಂಥವನು. ಗುರು ಮತ್ತು ಶುಕ್ರರು ಪ್ರಧಾನವಾಗಿ ಕಾರ್ಯವನ್ನು ವಹಿಸ್ತಾರೆ ಮದುವೆ ಅಂತಕ್ಕಂಥ ವಿಚಾರದಲ್ಲಿ. ಇದರಲ್ಲಿ ಈಗ ನಾವು ಮಾತನಾಡ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಪಂಚಮಾಧಿಪತಿ ಸಪ್ತಮಾಧಿಪತಿ, 5ನೇ ಅಧಿಪತಿ ಲಗ್ನಾತ್, 5ನೇ ಅಧಿಪತಿ 7ನೇ ಅಧಿಪತಿ ಲಗ್ನಾತ್, ಈ ಎರಡರ ಗ್ರಹಗಳ ಸಂಯೋಜನೆ ಬಂದಾಗ ಸಾಕಷ್ಟು ಈ ಒಂದು ವಿವಾಹಕ್ಕೆ ಶೀಘ್ರವಾಗಿ ಆಗ್ತಕ್ಕಂಥದ್ದು, ಪ್ರೇಮ ವಿವಾಹ ಆಗ್ತಕ್ಕಂಥದ್ದು. ವಿವಾಹದಲ್ಲಿ 8 ವಿಧಾನಗಳಿದ್ದಾವೆ. ಆರ್ಷ ವಿವಾಹ, ಬ್ರಹ್ಮ ವಿವಾಹ, ದೈವ ವಿವಾಹ, ಅಸುರ ವಿವಾಹ, ಗಂಧರ್ವ ವಿವಾಹ, ಹೀಗೆ 8 ವಿಧಗಳಲ್ಲಿ ವಿವಾಹಗಳಿರ್ತಕ್ಕಂಥದ್ದಾಗಿರುತ್ತೆ. ಇದರಲ್ಲಿ ಮುಖ್ಯವಾಗಿ ಪ್ರಧಾನ ಪಾತ್ರ ವಹಿಸ್ತಕ್ಕಂಥದ್ದು ಆರ್ಷ ವಿವಾಹಕ್ಕೆ. ಹೇಗೆ ನಾವು ಇವತ್ತಿನ ದಿವಸ ನಮ್ಮ ಬದುಕಿನಲ್ಲಿ ಮಾನವನು ನಮ್ಮ ಕುಲದಲ್ಲಿ ಇರ್ತಕ್ಕಂಥದ್ದು ಒಂದು ಸಂಬಂಧ ಅಂದರೆ ಏನೋ ಕೊಟ್ಟು ತೆಗೆದುಕೊಳ್ತಕ್ಕಂಥ ಸಂಬಂಧ ಇರುತ್ತೆ. ಈಗ ಅವರು ಹುಡುಗಿಗೆ ತುಂಬ ಒಡವೆ ವಸ್ತ್ರಾದಿಗಳನ್ನು ಕೊಡ್ತಾರೆ, ಗಂಡು ಕೂಡ ಅವರಿಗೆ ಇದು ಕೊಡು. ಈಗ ವರದಕ್ಷಿಣೆ ಪದ್ಧತಿ ಬೇರೆ ಇದೆ, ಅದು ಅಸುರ ವಿವಾಹ ಅಂತ ಕರಿತೀವಿ. ಹಾಗೆ ವಿವಾಹದಲ್ಲಿ ಗ್ರಹಗಳ ಪಾತ್ರ ಬಹಳ ಮುಖ್ಯವಾಗಿ ಗುರು ಮತ್ತು ಶುಕ್ರರ ಪಾತ್ರ ವಿವಾಹಕ್ಕೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಪಾತ್ರವಾಗುತ್ತೆ. ಸರಿ ಗುರೂಜಿ, ಇನ್ನು ಆರಂಭದಲ್ಲಿ ಅಂದರೆ ಸಾಕಷ್ಟು ವರ್ಷಗಳ ನಂತರದಲ್ಲಿ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಆರಂಭದಲ್ಲಿ ಇದ್ದಂತಹ ಒಡನಾಟ ಮದುವೆಯಾಗಿ ಕೆಲವೇ ತಿಂಗಳಲ್ಲಿ ಒಂದು ರೀತಿ ದೂರ ಆಗ್ತಾರೆ. ಇದಕ್ಕೇನು ಕಾರಣ ಆಗಿರುತ್ತೆ ಗುರು? ಮುಖ್ಯವಾಗಿ ನಾವು ಈ ಒಂದು ವೈರಾಗ್ಯಕ್ಕೆ ಕಾರಣ ಆಗ್ತಕ್ಕಂಥದ್ದು, ಸಂಬಂಧಗಳಲ್ಲಿ ಬಿರುಕುಗಳು ಬರ್ತಕ್ಕಂಥದ್ದು, ಅದು ನಾನಾ ಕಾರಣಗಳಿದ್ದರೂ ಕೂಡ ಮುಖ್ಯವಾಗಿ ಈ ಪೊಸಿಷನ್ ಅಂತಕ್ಕಂಥದ್ದು ಏನು ಪದವನ್ನು ನಾವು ಆಲೋಚನೆ ಮಾಡಿದಾಗ ಕೇತು ಮತ್ತು ರಾಹು, ಈ ರಾಹುಕೇತುಗಳ ಸಂಯೋಜನೆ ಬಂದಾಗ ಅಥವಾ 5ನೇ ಅಧಿಪತಿಯ ಸಂಯೋಜನೆ ರಾಹು ಬಂದಾಗ, 5ನೇ ಅಧಿಪತಿಯ ಸಂಯೋಜನೆ ಕೇತು ಬಂದಾಗ ಸಹಜವಾಗಿ ಈ ಸಂಬಂಧಗಳಲ್ಲಿ ಇನ್ನೊಬ್ಬರ ಪ್ರವೇಶದೊಂದಿಗೆ ಅಥವಾ ಅವ್ರಿಗೆ ವೈರಾಗ್ಯ ಬರ್ತಕ್ಕಂಥ ಒಂದು ಸ್ಥಿತಿ ಇರತಕ್ಕಂಥದ್ದಾಗಿರುತ್ತೆ. ಬಹಳ ಮುಖ್ಯವಾಗಿ ರಾಹುಕೇತುಗಳ ಸಂಯೋಜನೆ ಬಂದಾಗ ಈ ರೀತಿಯಾಗಿರ್ತಕ್ಕಂಥ ಪ್ರಾರಂಭದಲ್ಲಿ ವಿವಾಹ ಆಗೋ ತನಕ ಅವರಿಬ್ಬರಲ್ಲಿ ಒಡನಾಟ ಇರುತ್ತೆ. ವಿವಾಹ ಆದ ನಂತರದಲ್ಲಿ ಕೇತು ಆಕ್ಟಿವೇಟ್ ಆಗ್ತಾನೆ. ವಿವಾಹಕ್ಕಿಂತ ಮುಂಚೆ ಯಾರದಾದ್ರೂ ಒಬ್ಬರ ಜಾತಕದಲ್ಲಿ ರಾಹು ಚೆನ್ನಾಗಿದ್ದು ರಾಹು ಆಕ್ಟಿವೇಟ್ ಆಗಿದ್ದಾಗ ಆಸೆನ ಹುಟ್ಟಿಸ್ತಾನೆ. ವಿವಾಹ ಆದ ನಂತರದಲ್ಲಿ ಅದನ್ನು ಕಟ್ ಮಾಡ್ತಕ್ಕಂಥ ಕೆಲಸವನ್ನು ಕೇತು ಮಾಡ್ತಕ್ಕಂಥವನಾಗ್ತಾನೆ. ಸರಿ ಗುರುಜಿ, ಇನ್ನು ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತೆಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ತಮ್ಮೆಲ್ಲರ ಮೇಲೆ ಇದ್ದು ನಿಮ್ಮೆಲ್ಲರ ಬದುಕು ಆನಂದದಾಯಕವಾಗಿ ಸುಖವಾಗಿ ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಇವತ್ತಿನ ರಾಶಿಫಲವನ್ನು ನೋಡಿದಾಗ ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರನ ಸ್ಥಿತಿ ಇವತ್ತಿನ ದಿವಸ ಮೇಷರಾಶಿಯವರಿಗೆ ಸಂಗಾತಿಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಹೊಸ ವಿಚಾರಾದಿಗಳಲ್ಲೂ ಕೂಡ ಏನಾದರೂ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು, ಉದ್ಯೋಗ ರಂಗದಲ್ಲೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದ ಸದಸ್ಯರೊಟ್ಟಿಗೆ ಎಲ್ಲಾದರೂ ತೆರಳತಕ್ಕಂಥ ಸುಯೋಗನೋ ಅಥವಾ ಯಾವೆಲ್ಲ ಕುಟುಂಬದಲ್ಲಿ ನಡೆಯಬಹುದಾಗಿರ್ತಕ್ಕಂಥ ಕಾರ್ಯಕ್ರಮಾದಿಗಳಲ್ಲಿ ಭಾಗಿಗಳಾಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಇವತ್ತಿನ ದಿವಸ ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಕಾರಣ ಆಗಬಹುದಾಗಿರ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಹಿಸಿ. ವಿಶೇಷವಾಗಿ ಮೇಷರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ, ಗುರು ರಾಘವೇಂದ್ರರ ಪ್ರಾರ್ಥನೆ ಇನ್ನಷ್ಟು ಶುಭವನ್ನು ತರತಕ್ಕಂಥದ್ದಾಗುತ್ತೆ. ವೃಷಭ ರಾಶಿಯನ್ನು ನೋಡಿದಾಗ ಹೊಸದಾಗಿ ಯೋಜಿತ ಕಾರ್ಯಾದಿಗಳಲ್ಲಿ ನಿಮಗೇನಾದರೂ ಕೂಡ ನಷ್ಟ ಆಗಬಹುದಾಗಿರ್ತಕ್ಕಂಥದ್ದು. ಹೂಡಿಕೆಗಳಲ್ಲಿ ಎಚ್ಚರವಹಿಸಿ, ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗೃತೆ ವಹಿಸಿ, ಆರೋಗ್ಯದ ಕಡೆ ಗಮನವಹಿಸಿ. ಇವತ್ತಿನ ದಿವಸ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ನಿಮ್ಮ ಕೈಯಲ್ಲಿದ್ದರೂ ಕೂಡ
ಕೈಯಿಂದ ಜಾರುವಂತಹ ಒಂದು ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅದರೊಟ್ಟಿಗೆ ಲಕ್ಷ್ಯ ವಹಿಸಿ ವೃಷಭ ರಾಶಿಯವರು ಇವತ್ತಿನ ದಿವಸ ಇನ್ನಷ್ಟು ಸುದೀರ್ಘವಾಗಿ ಸುಮಂಗಲಕರವಾಗಿರ್ತಕ್ಕಂಥ ಫಲವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ದತ್ತಾತ್ರೇಯರ ಪ್ರಾರ್ಥನೆ, ದತ್ತಾತ್ರೇಯರ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿ, ವ್ಯಾಪಾರದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಕಂಡುಹಿಡಿರ್ತಕ್ಕಂಥದ್ದು ಅಥವಾ ಪಾಲುದಾರಿಕಾ ವ್ಯವಹಾರಾದಿಗಳಲ್ಲಿ ಮಂಗಳಕರವಾಗ್ತಕ್ಕಂಥದ್ದು. ಇವತ್ತಿನ ದಿವಸ ನಿಮ್ಮ ಅನೇಕ ದಿನಗಳ ಪರಿಶ್ರಮಕ್ಕೆ ಶುಭವಾಗಿರತಕ್ಕಂಥ ಫಲಾದಿಗಳು ಲಭಿಸುವಂಥದ್ದಾಗಿರುತ್ತೆ. ಗುರುಗಳ ದರ್ಶನ ಮಾಡಿ ಕುಟುಂಬದೊಂದಿಗೆ ಎಲ್ಲಾದರೂ ಕೂಡ ಗುರುಗಳ ದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಿ. ಶ್ರೀಧರರ ದರ್ಶನ, ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮಃ ಅಂತೇಳಿ ಶ್ರೀಧರರ ಪ್ರಾರ್ಥನೆ, ಶ್ರೀಧರರ ದರ್ಶನ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿ, ಹಳೆ ಬಾಕಿ ವಸೂಲಾಗ್ತಕ್ಕಂಥ ಸುಯೋಗ ಇವತ್ತಿನ ದಿವಸ. ಅದರಲ್ಲೂ ಕೂಡ ಅಧ್ಯಯನ ಆಸಕ್ತರಿಗೆ ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ಲಾಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಸಂಗಾತಿಯಿಂದ ಸಹಕಾರ ಸಿಗ್ತಕ್ಕಂಥದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಮಂಗಳಕರವಾಗಿರ್ತಕ್ಕಂಥ ಫಲಿತಾಂಶವನ್ನು ಕಾಣಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಸ್ವಲ್ಪ ವೆಚ್ಚಗಳ ಮೇಲೆ ನೀವು ಅನಗತ್ಯವಾಗಿರ್ತಕ್ಕಂಥ ವೆಚ್ಚಗಳ ಮೇಲೆ ಕಡಿವಾಣವನ್ನು ಇಟ್ಟು ಅನನ್ಯವಾಗಿ ಗುರುಗಳ ಪ್ರಾರ್ಥನೆ, ಗುರುಗಳ ದರ್ಶನ, ಸಾಯಿನಾಥರ ದರ್ಶನ, ಸಾಯಿನಾಥರ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಗಂಗಾಧರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಗಂಗಾಧರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಧುಗಿರಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ. 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 15. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಹೇಗಿದ್ದೀರಾ? ಮಧುಗಿರಿ ಚೆನ್ನಾಗಿದೆ ಸರ್. ಏನು ಮಾಡ್ಕೊಂಡಿದ್ದೀರಾ ತಾವು? ಸರ್, ನಾನು 3 ತಿಂಗಳಿಂದ ಮನೇಲೇ ಇದ್ದೀನಿ, ಕೆಲಸ ಇಲ್ಲ, ಕಾರ್ಯವಿಲ್ಲ. ಮನೆ ಅರ್ಧ ಬರ್ಧ ಆಗೈತೆ, ಕೆಲಸಗಾರರೇ ಗೊತ್ತಾಯಿಲ್ಲ ಸ್ವಾಮಿ. ಅರ್ಧ ಬರ್ಧ ಮನೆ ಆಗೈತೆ. ಏನು ಮಾಡ್ಕೊಂಡಿದ್ರಿ ತಾವು? ನಾನು ಡ್ರೈವರ್ ಸರ್. ಚಿಂತೆ ಮಾಡುವ ಅಗತ್ಯ ಖಂಡಿತ. ಈಗ ನಿಮಗೆ ಸ್ವಲ್ಪ ಗ್ರಹಾನುಕೂಲ ಇಲ್ಲದೆ ಇದ್ದಾಗ ಯಾವುದಾದ್ರೂ ಗುರುಗಳ ಸನ್ನಿಧಾನದಲ್ಲಿ ಹೋಗಿ ಸಂಗಮ ಸ್ನಾನ ಮಾಡ್ಕೊಂಡು ಬನ್ನಿ. ಸಂಗಮ ಸ್ನಾನ ಅಂತ ಕರಿತೀವಿ ನಾವು. ಮುಖ್ಯವಾಗಿ ಏನಪ್ಪ ಅಂದರೆ, ಇನ್ನು ಎಲ್ಲ ಈಗ ನಮಗೆ ಶ್ರೀರಂಗಪಟ್ಟಣದಲ್ಲೂ ಕೂಡ ಒಂದು ಸಂಗಮ ಸ್ನಾನ ಇದೆ. ಆದರೆ ಯಾವುದಾದ್ರೂ ಗುರುಗಳ ಕ್ಷೇತ್ರದಲ್ಲಿರ್ತಕ್ಕಂಥ ಸಂಗಮ ಸ್ನಾನಾದಿಗಳನ್ನು ಮಾಡಿ ಬರೋದ್ರಿಂದ ನಿಂತು ಹೋದ ಕಾರ್ಯಾದಿಗಳು ನಿಮಗೆ ಪ್ರಾರಂಭ ಆಗುತ್ತೆ. ನಿಮ್ಮ ಮನೆ ಹತ್ರ ಸಮೀಪದಲ್ಲಿ ಎಲ್ಲಾದರೂ ಕೂಡ ಹತ್ತಿ ಮರ ಇದ್ದರೆ ಹತ್ತಿ ಮರದ ಬುಡದಲ್ಲಿ ಒಂದು 5 ಗುರುವಾರಗಳ ಕಾಲ ಸಕ್ಕರೆ ತಗೊಂಡೋಗಿ ಆ ಒಂದು ಬುಡದಲ್ಲಿ ಹಾಕಿ ಅನನ್ಯವಾಗಿ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಗುರುಗಳ ಸನ್ನಿಧಾನಕ್ಕೆ ಅನನ್ಯವಾಗಿ ನೀವು ನಡೆದುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಖಂಡಿತ ಲಾಭ ಆಗುತ್ತೆ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಗಂಗಾಧರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದ್ರೆ? ಸಿಂಹರಾಶಿಯ ಫಲವನ್ನು ನೋಡಿದಾಗ ಸ್ವಲ್ಪ ವೃತ್ತಿಯಲ್ಲಿ ಸಹೋದ್ಯೋಗಿಗಳೊಟ್ಟಿಗೆ ಏನಾದರೂ ಕೂಡ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆಲೋಚಿಸಿ ಮಾತನಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಬೆಳೆಸ್ಕೊಳ್ಳಿ. ಇವತ್ತಿನ ದಿವಸ ವಿಳಂಬ ಇರತಕ್ಕಂಥ ಕಾರ್ಯಾದಿಗಳಲ್ಲಿ ಏನಾದರೂ ಕೂಡ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ವೃತ್ತಿಯಲ್ಲೂ ಕೂಡ ಹೊಸದಾಗಿರ್ತಕ್ಕಂಥ ಅವಕಾಶಗಳು ಸಿಕ್ಕಿದಾಗ ಅನೇಕ ದಿನಗಳಿಂದ ಅನೇಕ ಮಾಸಗಳಿಂದ ನೀವು ಪ್ರಯತ್ನ ಪಟ್ಟಾಗ ಅದರಲ್ಲಿ ಏನಾದರೂ ಸತ್ಫಲತೆ ಕಾಣದೇ ಇದ್ದಾಗ ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ಸಮೀಪ ಒಂದು ಸಂಕಲ್ಪವನ್ನು ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಸಿಂಹರಾಶಿಯವರಿಗೆ ಲಾಭವಾಗ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿ, ಹೊಸ ವ್ಯಾಪಾರಾದಿಗಳನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಲಾಭಪ್ರದವಾಗಿರ್ತಕ್ಕಂಥದ್ದು, ಹೂಡಿಕೆಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿ. ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಕುಲಗುರುಗಳ ಸಮೀಪಕ್ಕೆ ತೆರಳಿ ಅವರ ಹತ್ರ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದು, ಮಂತ್ರಾಕ್ಷತೆಯನ್ನು ಪಡೆಯತಕ್ಕಂಥದ್ದು, ಗುರುಗಳಿಗೆ ಫಲತಾಂಬೂಲಾದಿಗಳನ್ನು ಅರ್ಪಿಸಿ ಅವರಿಂದ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಪಡೆಯುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಕನ್ಯಾ ರಾಶಿಯವರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿ, ವೃತ್ತಿಯಲ್ಲಿ ಪ್ರಗತಿ ಕಾಣ್ತಕ್ಕಂಥದ್ದಾಗಿರುತ್ತೆ. ಹೊಸ ಅವಕಾಶಗಳು ಸಿಗಬಹುದಾಗಿರ್ತಕ್ಕಂಥದ್ದು, ಕಾನೂನಾತ್ಮಕ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥ ಫಲಿತಾಂಶವನ್ನು ಕಾಣುವ ಸುಯೋಗ. ಕುಟುಂಬದೊಂದಿಗೆ ಎಲ್ಲಾದರೂ ಕೂಡ ದೂರದ ಪ್ರಯಾಣವನ್ನು ಮಾಡಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಸಲಹೆ, ವಿಶೇಷವಾಗಿ ಇವತ್ತಿನ ದಿವಸ ಹಿರಿಯರ ಸಲಹೆಯನ್ನು ಪಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ತುಲಾರಾಶಿಯವರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ತುಲಾರಾಶಿಯವರು ದತ್ತಾತ್ರೇಯರ ದರ್ಶನ, ದತ್ತರ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿ, ಆಧ್ಯಾತ್ಮಿಕ ಒಂದು ಒಲವಿನ ಕಡೆಗೆ ನಿಮ್ಮ ಜೀವನ ಸಾಕ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದವರ ಸಹಕಾರ ಸಿಗ್ತಕ್ಕಂಥದ್ದು. ಆದರೆ ಸ್ವಲ್ಪ ಆತುರದ ನಿರ್ಧಾರಾದಿಗಳಿಂದ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಎಚ್ಚರವಹಿಸಿ. ಆಸ್ತಿ ವಿಚಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಸ್ವಲ್ಪ
ಆರೋಗ್ಯದ ಕಡೆ ಗಮನ ಕೊಡಿ, ಕುಟುಂಬದೊಂದಿಗೆ ಕಾಲವನ್ನು ವ್ಯಯಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಖಂಡಿತ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಇವತ್ತಿನ ದಿವಸ ವಿಶೇಷವಾಗಿ ರಾಘವೇಂದ್ರರ ದರ್ಶನ, ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ ಸಂಪೂರ್ಣ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಸಾವಿತ್ರಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಗುಬ್ಬಿ ತಾಲೂಕು ಕೊಳಲಘಟ್ಟ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಯ್ತು. 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. ಮೇಡಮ್ 19. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಮೇಡಮ್ ನಮಸ್ತೆ. ನಮಸ್ತೆ ಗುರುಗಳೇ. ಅಮ್ಮ, ನಿಮ್ಮ ತಂದೆಯವರಿದ್ದಾರಾ? ಇಲ್ಲ ಗುರುಗಳೇ, ತಾಯಿ ತಂದೆ ಎಲ್ಲ ತೀರೋಗಿದ್ದರು. ಎಷ್ಟು ವರ್ಷ ಆಯ್ತು ತೀರೋಗಿ? ನಮ್ಮ ತಾಯಿ ತೀರೋ 3 ವರ್ಷ ಆಯ್ತು. ಏನು ನಿಮ್ಮ ಪ್ರಶ್ನೆ ಏನಿದೆ ಮೊದಲು ಹೇಳಿ. ಅದೇ ನಮ್ಗೆ ಸ್ವಲ್ಪ ಮನೆ ಕಡೆ ತುಂಬಾ ತೊಂದರೆ ಇದೆ ಗುರುಗಳೇ. ಏನು ಮಾಡ್ಕೊಂಡಿದ್ದೀರಾ ತಾವು? ಏನು ಇಲ್ಲ ಗುರುಗಳೇ, ಮನೇಲೇ ಇದ್ದೀನಿ ಗುರುಗಳೇ. ಮಕ್ಕಳು, ಮನೆಯವರು? ಮನೆಯವರು ಬಸ್ ಹೋಗ್ತಾ ಇದ್ರು. ಈಗ ಅವರು ಬಸ್ ಹೋಗ್ತಾ ಬೇಡ ಅಂತ ಕಳಿಸ್ಬಿಟ್ರು. ಮುಂಚೆನೂ ಅದೇ ಮಾಡ್ತಾ ಇದ್ವು. ಇವಾಗ ಗುರುಗಳೇ ಅದೇ ಮನೇಲಿ ಇದ್ದಾರೆ. ಮನೆ ದೇವರು ಯಾರಮ್ಮ? ರಂಗಸ್ವಾಮಿ. ರಂಗನಾಥ ಸ್ವಾಮಿನಾ? ಹ್ಞೂ ಗುರುಗಳೇ. ಎಷ್ಟು ದಿವಸ ಆಯ್ತು ಹೋಗಿ? ಗುರುಗಳೇ ಅದೇ ನಮ್ಮ ಮನೆಯಲ್ಲಿ ಒಂದು 20 ದಿವಸದಿಂದ ಹೋಗ್ತಾ ಇದ್ರು. ಬಾ ಅಂತ ಕಳ್ಸ್ಬಿಟ್ಟು ಇವಾಗ ಬೇಡ ಅಂತ ನೆನ್ಪು ಕಳಿಸಿದ್ದಾರೆ. ಅಮ್ಮ, ಸ್ವಲ್ಪ ಪಿತೃಶಾಪ ಸಮಾನವಾದಂಥ ತೊಂದರೆ, ಅಂದರೆ ಹಣಕಾಸಿನ ವಿಚಾರದಲ್ಲಿ ಮತ್ತು ಕುಟುಂಬದಲ್ಲೇ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ಇಲ್ಲಿ. ಆದರೆ ನೀವೊಂದು ಕೆಲಸ ಮಾಡಿ, ಎಲ್ಲಾದರೂ ಗೋಕರ್ಣ ಅಥವಾ ರಾಮೇಶ್ವರಂ ಒಮ್ಮೆ ಕುಟುಂಬದೊಂದಿಗೆ ಹೋಗಿ ಅನನ್ಯವಾಗಿ ಅಲ್ಲಿ ಸಮುದ್ರ ಸ್ನಾನವನ್ನು ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಪ್ರತಿ ಭಾನುವಾರ ಮನೆಯಲ್ಲಿ ಏನಾದರೂ ಗೋಧಿ ಪಾಯಸನೋ ಅಥವಾ ಗೋಧಿಯಿಂದ ತಯಾರು ಮಾಡ್ತಕ್ಕಂಥ ಏನಾದರೂ ಪದಾರ್ಥವನ್ನು ಮಾಡಿ ಯಾರಿಗಾದರೂ ನಿಮ್ಮ ನೆರವರಿಯದವ್ರಿಗೋ ಮಕ್ಕಳಿಗೋ ಸಿಹಿ ಪದಾರ್ಥವನ್ನು ಮಾಡಿ ಹಂಚುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಸಂಕಷ್ಟರ ಚತುರ್ಥಿ ದಿವಸ ಗಣಪತಿಯ ಪ್ರಾರ್ಥನೆ ಮಾಡಿ, ಗಣಪತಿಗೆ ಒಂದು ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದು ಆಗುತ್ತೆ. ಒಳ್ಳೆಯದಾಗಲಿಮ್ಮ. ಓಕೆ, ಧನ್ಯವಾದಗಳು ಸಾವಿತ್ರಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಪ್ರೀತಿ ಪ್ರೇಮ ಅನ್ನುವಂಥ ವಿಚಾರವನ್ನು ತೆಗೆದುಕೊಂಡಾಗ ಮೊದಲು ಪ್ರೇಮಿಗಳಿಗೆ ಕಷ್ಟ ಆಗುವಂಥ ವಿಚಾರ ಅಂತ ಹೇಳಿದ್ರೆ ಅವರ ಪೋಷಕರ ಪರಸ್ಪರ ಒಪ್ಪಿಗೆ ಅನ್ನೋದು. ಪೋಷಕರು ಒಪ್ಪಿಗೆಯನ್ನು ಕೊಡದೆ ಸಾಕಷ್ಟು ಪ್ರೇಮಿಗಳು ಕೆಟ್ಟ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿರುವಂಥ ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಯಾವುದಾದ್ರೂ ದೋಷ ಕಾರಣ ಆಗತ್ತಾ? ಇದರಿಂದ ಹೊರಗೆ ಬರೋದು ಹೇಗೆ ಗುರುಜಿ? ಇಲ್ಲಿ ಇದಕ್ಕೆ ನಾವು ಬಹಳ ಮುಖ್ಯವಾಗಿ ರಾಕ್ಷಸ ಅಥವಾ ಪೈಶಾಚಿಕ ವಿವಾಹ ಅಂತ ಕರಿತೀವಿ. ಯಾಕೆ ಅಂದರೆ ಬಲವಂತ ಅಂತಕ್ಕಂಥದ್ದು ಇರುತ್ತೆ. ಯಾರು ಬಲವಂತ? ಇದಕ್ಕೆ ಕಾರಕರಾಗತಕ್ಕಂಥವರು ಮೊದಲನೇದಾಗಿ ಶುಕ್ರ ಮತ್ತು ಕುಜರು. ಯಾಕೆಂದರೆ ಇವರು ತುಂಬ ಗುಪ್ತವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಅಂದರೆ ನಾವು ಪೋಷಕರು ಅವ್ರಿಗೆ ಯಾವುದೇ ಕಾರಣಕ್ಕೂ ಪೋಷಕರಿಗೆ ತಿಳಿಸದ ಹಾಗೆ ಅವರೇ ನಿರ್ಧಾರವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದಾಗುತ್ತೆ. ಆದರೆ ಪೋಷಕರು ಯಾಕೆ ಇದಕ್ಕೆ ಅಡ್ಡಿಯನ್ನು ಪಡಿಸ್ತಾರೆ ಅಂದರೆ, ಬಹಳ ಮುಖ್ಯವಾಗಿ ರಾಹು ಜೊತೆ ಸಂಯೋಜನೆ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ಲು ಏನಂದರೆ ಸ್ವಂತ ಜಾತಿ ಇಲ್ಲದೆ ಇರತಕ್ಕಂಥದ್ದು, ಪರಜಾತಿಯಲ್ಲಿ ಹೋಗ್ತಕ್ಕಂಥದ್ದು, ಹೀಗೆ ಈಗ ಅವ್ರಿಗೆ ಸ್ಟೇಟಸ್ ಇಶ್ಯೂ ಆಗ್ತಕ್ಕಂಥದ್ದು, ಹೀಗೆ ಹಲವಾರು ಕಾರಣಗಳಿರ್ತಕ್ಕಂಥದ್ದಾಗುತ್ತೆ. ಸಾಕಷ್ಟು ಇವತ್ತಿನ ಕಾಲಮಾನದಲ್ಲಿ ಸಾಕಷ್ಟು ತಂದೆ ತಾಯಿಗಳು ಕೂಡ ಮಕ್ಕಳಂತೆ ಹೋಗುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆಗಳಿದ್ದರೂ ಕೂಡ ಕೆಲವೊಂದು ಕುಟುಂಬಗಳಲ್ಲಿ ಅವ್ರಿಗೆ ಬಹಳ ಮುಖ್ಯವಾಗಿ ಸ್ವಪ್ರತಿಷ್ಠೆ ಮತ್ತು ಮುಖ್ಯವಾಗಿ ಅವರು ನಡೆದು ಬಂದ ದಾರಿಯನ್ನು ಅವ್ರು ಬಿಡಬಾರ್ದು ಅಂತಕ್ಕಂಥ ಒಂದು ದೃಢ ನಿರ್ಧಾರದಲ್ಲಿ ಇರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಆ ಸಮಸ್ಯೆ ಬರಲಿಕ್ಕೆ ಕಾರಕರಾಗ್ತಕ್ಕಂಥವ್ರು ಕುಜ ಮತ್ತು ಶುಕ್ರರು. ಇದರೊಟ್ಟಿಗೆ ರಾಹು ಬಂದಾಗ ಈ ರೀತಿಯಾದಂಥ ಸಮಸ್ಯೆಗಳು ಬರ್ತಕ್ಕಂಥದ್ದಾಗ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ವೀರಭದ್ರಪ್ಪ, ಧ್ವನಿ ಕೇಳಿಸ್ತಾ ಇದೆಯಾ? ವೀರಭದ್ರಪ್ಪ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದ್ದೀನಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ಮೇಡಮ್ ಅವರೇ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಮಪುರ ಬಳಿ ಸೂರ್ನಹಳ್ಳಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಮೇಡಮ್ ಅವರೇ 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 9 ಮೇಡಮ್ ಅವರೇ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಶರಣ ಬುದ್ಧಿ ಡೈಲಿ ಮೇಡಮ್. ಬುದ್ಧಿ ಏನಾದರೂ ಹಣ ಕಳ್ಕೊಂಡಿದ್ದೀರಾ? ಬುದ್ಧಿ ಹೇಳಬಾರ್ದು, ಜೀವನ ಅಘಾತವಾಗಿ ಹೋಗೈತಿ ಅವ್ರ ಬುದ್ಧಿ. ನಮ್ದು ಜೀವನ ಎಲ್ಲೋ ಮೋಸ ಹೋಗಿದ್ರೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನಂಬಿದವರೇ ಮೋಸ ಮಾಡಿದ್ದಾರೆ ಅಂತ. ಏನು ನಿಮ್ಮ ಪ್ರಶ್ನೆ? ಆ ಮಕ್ಕಳು ಭವಿಷ್ಯ ಇತ್ತು ಸ್ವಾಮಿ. ನೀನು ಹೇಳಿದ್ರೆ ಸ್ವಾಮಿ, ರಾಘವೇಂದ್ರ ಸ್ವಾಮಿನ
ವರ್ಷದಲ್ಲಿ 2 ಬಾರಿ 6 ಬಾರಿ ಭೇಟಿಗೆ ಬರ್ಬೇಕಂತ ಯಾವ ತಿಂಗಳಾಗಿ ಯಾವ ದಿನ ಮಾಡ್ಬೇಕು, ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೇಕು, ಮತ್ತೆ ನಮ್ಮ ಆರೋಗ್ಯ ಇರ್ತದೆ. ಗುರುಗಳು ಅಂತಕ್ಕಂಥದ್ದು ಯಾಕೆಂದರೆ ಗುರುವಿನ ಕೃಪೆ ಇದ್ದರೆ ಮಾತ್ರ ನಾವು ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಗುರುವೇ ಅಂತಕ್ಕಂಥದ್ದಲ್ಲ, ಯಾವುದೇ ಕ್ಷೇತ್ರಕ್ಕೆ ನಾವು ತೆರಳಬೇಕಾದ್ರೆ ನಮ್ಮ ಗ್ರಹಾನುಕೂಲಗಳು ಕೂಡ ಶುಭಪ್ರದವಾಗಿರಬೇಕು ಮತ್ತು ಅವರು ನಮ್ಮನ್ನು ಕರೀಬೇಕು. ಅವ್ರ ಹತ್ರ ನೀವು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಪ್ಪ ನನ್ನನ್ನು ಕರೆಸ್ಕೋ ಗುರುವೇ ಅಂತೇಳಿ. ಯಾಕೆಂದರೆ ಗುರು ಅಂತಕ್ಕಂಥವನು ಅಗಾಧವಾಗಿರ್ತಕ್ಕಂಥ ಶಕ್ತಿಯನ್ನು ನಮ್ಮನ್ನು ನಡೆಸುವಂತಹ ಒಂದು ದೈವಿಕವಾಗಿರ್ತಕ್ಕಂಥ ಚಿಂತನೆಯುಕ್ತವಾಗಿರ್ತಕ್ಕಂಥ ಒಂದು ಪ್ರೇರಕ ಶಕ್ತಿ ಗುರು. ಹಾಗಾಗಿ ಗುರುಗಳನ್ನೇ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವರು ಯಾವಾಗ ಕರೆದ್ರೆ ಆವಾಗ ನೀವು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಹೊರತು ನಾವು ಅಂದ್ಕೊಂಡ್ರೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಗುರುಗಳನ್ನು ಪ್ರಾರ್ಥನೆ ಮಾಡಿ ಪ್ರತಿ ಗುರುವಾರ ಗುರುಗಳ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆಯಲ್ಲೆಲ್ಲ ಕೂಡ ಅರಿಶಿಣದ ನೀರನ್ನು ಹಾಕಿ ಸ್ವಲ್ಪ ಸ್ನಾನ ಮಾಡ್ಕೊಳ್ಳಿ. ಮನೆಯಲ್ಲೆಲ್ಲ ಕೂಡ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಸಾಧ್ಯವಾದರೆ ಗುರುವಾರದ ದಿವಸ ಉಪವಾಸ ಇರತಕ್ಕಂಥ ಒಂದು ನಿಮಗೆ ಅನುಕೂಲ ಇದ್ದವರು ಉಪವಾಸ ಇದ್ದು ಗುರುಗಳ ಪ್ರಾರ್ಥನೆ ಮಾಡಿ ನೀವು ತಿನ್ನುವಂಥ ಆಹಾರವನ್ನು ಮತ್ತೊಬ್ಬರಿಗೆ ಯಾರಿಗಾದರೂ ಕೊಟ್ಟು ಅದರ ಸಂತೋಷವನ್ನು ಕಾಣತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಖಂಡಿತ ಲಾಭ ಆಗುತ್ತೆ. ಮಕ್ಕಳಿಗೆ ಕೊಡಿಸ್ತೀನಿ ಡೈಲಿ 10-20-30 ರೂಪಾಯಿ ಮಕ್ಕಳಿಗೆ ಕೊಡಿಸ್ತೀನಿ ಬುದ್ಧಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಕುಟುಂಬದಲ್ಲಿ ಹೇಳಕ್ಕಾಗಲ್ಲ ಬುದ್ಧಿ, ಹೆಂಗಾಗಿದೆ ಎಲ್ಲ ರೀತಿಯಲ್ಲಿ ಸರಿ ಹೋಗುತ್ತೆ. ಯಾಕಂದರೆ ಮನುಷ್ಯನಿಗೆ ಸುಖ ಬಂದಾಗ ಅವನು ಸ್ವಲ್ಪ ಅದನ್ನು ನೀಳಿಸ್ಲಿಕ್ಕೂ ಸಾಧ್ಯ ಇಲ್ಲ, ಮತ್ತು ಕಷ್ಟ ಬಂದಾಗ ಅದನ್ನು ಅವನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದಾಗುತ್ತೆ. ಹಾಗಾದರೆ ಕಷ್ಟ ಅಂತಕ್ಕಂಥದ್ದು ನಮ್ಮನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಬರುತ್ತೆ, ಸಂಬಂಧಗಳನ್ನು ಸರಿ ಮಾಡುವಂಥ ಒಂದು ವ್ಯವಸ್ಥೆ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಲಾಭ ಆಗುತ್ತೆ, ಚಿಂತೆ ಮಾಡುವ ಅಗತ್ಯವಿಲ್ಲ. ಗುರುಗಳ ಪ್ರಾರ್ಥನೆ ಮಾಡಿ ಗುರುವಿನ ಧ್ಯಾನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದು. ಮುಂದಿನ ರಾಶಿ ಧನುರಾಶಿಯನ್ನು ನೋಡಿದಾಗ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ಇವತ್ತಿನ ದಿವಸ ಏನಾದರೂ ಮಾನಸಿಕ ಒತ್ತಡಕ್ಕೆ ಕಾರಣ ಆಗಬಹುದಾಗಿರ್ತಕ್ಕಂಥದ್ದು, ಯಾರನ್ನೋ ನಂಬಿ ಯಾವುದಾದ್ರೂ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಆಸ್ತಿ ಸಂಬಂಧಿತ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಏನಾದರೂ ಹಿನ್ನಡೆ ಆಗ್ತಕ್ಕಂಥದ್ದು, ಸ್ವಲ್ಪ ಕುಟುಂಬದವರ ಜವಾಬ್ದಾರಿ ಜಾಸ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಧನುರಾಶಿಯವರು ಇನ್ನಷ್ಟು ಸುಭದ್ರತೆಯನ್ನು ಕಾಣುವ ಸಲುವಾಗಿ, ಮಂಗಳಮಯವಾಗಿರ್ತಕ್ಕಂಥ ಫಲ ಶುಭ ಫಲವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ರಾಘವೇಂದ್ರರ ದರ್ಶನ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತೇಳಿ ಆ ಗುರುಗಳ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ರಾಶಿ ಮಕರ ರಾಶಿ, ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲಿ ಕೂಡ ಇವತ್ತಿನ ದಿವಸ ಬದಲಾವಣೆ ಆಗ್ತಕ್ಕಂಥದ್ದು ಅಥವಾ ಬಡ್ತಿ ಸಿಗುವಂಥ ಒಂದು ಪ್ರಯತ್ನ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಸತ್ಫಲ ಕಾಣ್ತಕ್ಕಂಥದ್ದಾಗಿರುತ್ತೆ. ಅಪೇಕ್ಷಿತರಿಗೆ ಇವತ್ತಿನ ದಿವಸ ವಿಶೇಷವಾಗಿ ವಿವಾಹ ವಿಚಾರವಾಗಿರ್ಬೋದು ಅಥವಾ ವೃತ್ತಿ ವಿಚಾರವಾಗಿರ್ಬೋದು, ಯಾರಾದರೂ ಸಲಹೆಯನ್ನು ತೆಗೆದುಕೊಂಡು ಅದರೊಟ್ಟಿಗೆ ನೀವು ಲಕ್ಷ್ಯ ವಹಿಸಿದಾಗ ಖಂಡಿತ ಮಕರ ರಾಶಿಯವರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ಮಾತಿನ ಸಂಯಮತೆಯನ್ನು ನೀವು ಇವತ್ತಿನ ದಿವಸ ಕಾಪಾಡಿಕೊಳ್ಳಿ. ಮಂಗಳಮಯವಾದಂಥ ಫಲವನ್ನು ಕಾಣುವ ಸಲುವಾಗಿ ದತ್ತಾತ್ರೇಯರ ದರ್ಶನ, ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತೇಳಿ ದತ್ತನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿ, ವ್ಯಾಪಾರದಲ್ಲಿ ಧನಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸೋದರರ ಸಹಕಾರ ಸಿಗ್ತಕ್ಕಂಥದ್ದು. ಆದರೆ ದಾಂಪತ್ಯಗಳಲ್ಲಿ ಏನಾದರೂ ಕೂಡ ಅಂದರೆ ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ವಿರಸಗಳು ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಇವತ್ತಿನ ದಿವಸ ಮಿತ್ರರೊಟ್ಟಿಗೆ ಅಥವಾ ಸೋದರರೊಟ್ಟಿಗೆ ಎಲ್ಲಾದರೂ ಕೂಡ ತೆರಳುವಂತಹ ಒಂದು ಸುಯೋಗ ಇರತಕ್ಕಂಥದ್ದಾಗಿರುತ್ತೆ. ನಿಮ್ಮ ಪರಿಶ್ರಮಕ್ಕೆಲ್ಲ ಫಲ ಸಿಗುವ ಹಾಗೆ ಮಂಗಳಕರವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿಸುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಸಾಯಿನಾಥರ ದರ್ಶನ, ಓಂ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ ಅಂತಕ್ಕಂಥ ಸಾಯಿನಾಮ ಉದ್ಘೋಷ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿ, ಅತಿಯಾದ ನಂಬಿಕೆ ನಿಮಗೇನಾದರೂ ಕೂಡ ಇವತ್ತಿನ ದಿವಸ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಆರ್ಥಿಕ ವಿಚಾರದಲ್ಲಿ ಸನ್ಮಂಗಳವಾಗ್ತಕ್ಕಂಥದ್ದು, ಹಿರಿಯರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದಾಗಿರುತ್ತೆ. ಆತ್ಮಬಲದೊಂದಿಗೆ ನಿಮ್ಮೆಲ್ಲ ಕೆಲಸ ಕಾರ್ಯಾದಿಗಳು ಕೂಡ ಮಂಗಳಕರವಾದಂಥ ಫಲವನ್ನು ಕಾಣುವ ಸಲುವಾಗಿ ಸದೃಢತೆಯಿಂದ ಹೆಜ್ಜೆ ನೀಡಿ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಎಷ್ಟೇ ತೊಂದರೆಗಳಿದ್ದರೂ ತಾಪತ್ರಯಗಳಿದ್ದರೂ ಕೂಡ ಮನೋಬಲದ ಮೇಲೆ ಎಲ್ಲವೂ ಕೂಡ ನಿಂತಿರ್ತಕ್ಕಂಥದ್ದಾಗಿರುತ್ತೆ. ಮನೋಬಲದೊಂದಿಗೆ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇವತ್ತಿನ ದಿವಸ ವಿಶೇಷವಾಗಿ ಯಾವುದಾದ್ರೂ ಗುರುಕ್ಷೇತ್ರಕ್ಕೆ ತೆರಳಿ ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಗುರುವಿನ ಸಮೀಪ 21 ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿ. ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಶುಭವಾಗಲಿ. ಸರಿ ಗುರೂಜಿ, ಇನ್ನು ಮುಂದುವರೆದ ಭಾಗವಾಗಿ ಪ್ರೇಮ ಪ್ರೀತಿಯ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋದಾದರೆ, ಇತ್ತೀಚಿನ ದಿನಗಳಲ್ಲಿ ಈ ಲವ್ ಅನ್ನುವಂತಹ ಪದ ಒಂದು ರೀತಿ ಅಥವಾ ದಾಂಪತ್ಯ ಅನ್ನುವಂತಹ ಒಂದು ಪದ, ವಿವಾಹ ಇದೆಲ್ಲವೂ ಕೂಡ ಆದ ನಂತರದಲ್ಲಿ ವಿಚ್ಛೇದನವನ್ನು ಕೂಡ ಮೀರಿ ಪ್ರೀತಿಸುವವರನ್ನೇ ಕೊಲ್ಲುವಂಥ ಹಂತಕ್ಕೆ ಹೋಗಿ ತಲುಪ್ತಾ ಇದ್ದಾರೆ. ಸಾಕಷ್ಟು ದಿನನಿತ್ಯ ನಾವು ಕೂಡ ಸುದ್ದಿಗಳನ್ನು ಓದ್ತಾ ಇರ್ತೀವಿ. ಈ ಒಂದು ಮನೋಭಾವ ಮನಸ್ಥಿತಿ ಮೂಡೋದಕ್ಕೆ ಕಾರಣ ಏನು ಗುರೂಜಿ? ಏನಂದರೆ ಇದು ಎರಡೂ ಕೈ ಸೇರಿದಾಗ ಚಪ್ಪಾಳೆ ಆಗುತ್ತೆ. ಒಂದು ಭಾರ ಜಾಸ್ತಿ ಆದಾಗ, ನಾವು ಒಂದು ತೂಕ ಎತ್ಕೊಂಡಾಗ
ನಮಗೆ ಸಹಜವಾಗಿ ಮನುಷ್ಯನ ವ್ಯಕ್ತಿಗತವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಆಲೋಚನಾ ಪದ್ಧತಿಯಲ್ಲಿ ವೇರಿಯೇಷನ್ ಆಗ್ತಕ್ಕಂಥ ಒಂದು ಕಾರಣಗಳು ಇರ್ತಕ್ಕಂಥದ್ದಾಗುತ್ತೆ. ಬಹಳ ಮುಖ್ಯವಾಗಿ ಈ ರೀತಿಯಾದಂಥ ಸಂದರ್ಭಗಳು ಬರಲಿಕ್ಕೆ ಕಾರಣ ಚಂದ್ರ, ರಾಹು ಮತ್ತು ಕೇತು. ಇದ್ರ ಜೊತೆಗೆ ಕುಜನೇನಾದರೂ ಸಂಯೋಗ ಬಂದಾಗ ಈ ರೀತಿಯಾದಂಥ ಕೆಟ್ಟ ನಿರ್ಧಾರಗಳನ್ನು, ಪೈಶಾಚಿಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಯಾಕೆಂದರೆ ಆ ನಿರ್ಧಾರವನ್ನು ಮೋಟಿವೇಟ್ ಮಾಡ್ತಕ್ಕಂಥದ್ದು ಯಾರು? ಕುಜನು ಮಾಡ್ತಾನೆ. ಚಂದ್ರನೊಟ್ಟಿಗೆ ಕುಜನು ಅಥವಾ ರಾಹುವೊಟ್ಟಿಗೆ ಕುಜನು ಸೇರಿದಾಗ ಮುಖ್ಯವಾಗಿ ಏನಾಗುತ್ತೆ, ಈ ರೀತಿಯಾದಂಥ ಪೈಶಾಚಿಕವಾಗಿರ್ತಕ್ಕಂಥ ಕೃತ್ಯಕ್ಕೆ ಕಾರಣ ಆಗ್ತಕ್ಕಂಥದ್ದಾಗಿರುತ್ತೆ. ಅದು ನಮಗೆ ಅರಿವಿದ್ರೂ ಕೂಡ, ತಪ್ಪು ಅಂತಕ್ಕಂಥ ಅರಿವಿದ್ರೂ ಕೂಡ ಸಾಂದರ್ಭಿಕವಾಗಿ ಸಂದರ್ಭ ಅವರನ್ನು ಕಟ್ಟಾಕ್ತಕ್ಕಂಥ ಕೆಲಸ ಮಾಡುತ್ತೆ. ಆ ಸಂದರ್ಭಕ್ಕೆ ಅಧಿಕಾರಕನಾಗಿರ್ತಕ್ಕಂಥವ್ನು ಯಾರಪ್ಪ ಅಂದರೆ ಸಾಕ್ಷಾತ್ ರಾಹು. ಈ ರಾಹುವಿನ ಮೋಟಿವೇಟ್ ಬಂದಾಗ ಅವರ ಪೊಸಿಷನ್ ಏನಿರುತ್ತೋ ಅದು ವಿಭಿನ್ನ ಆಗ್ತಕ್ಕಂಥದ್ದಾಗುತ್ತೆ. ಆ ರೀತಿಯಾದ ಸಮಸ್ಯೆಗಳು ಬಂದಾಗ, ಯಾಕೆಂದರೆ ಮನುಷ್ಯನಿಗೆ ವಿವೇಚನಯುಕ್ತವಾಗಿರ್ತಕ್ಕಂಥ ಒಂದು ಬದುಕನ್ನು ಕಂಡುಕೊಂಡಾಗ, ವಿವೇಕತನವನ್ನು ಬಿಟ್ಟುಕೊಟ್ಟಾಗ ಈ ರೀತಿಯಾದದ್ದು ಬರ್ತಕ್ಕಂಥದ್ದಾಗಿರುತ್ತೆ. ಸಂದರ್ಭದಲ್ಲಿ ಈಗ ನಾವು ಸಂಬಂಧ ಅಂತಕ್ಕಂಥದ್ದು ಈ ಜಗತ್ತಿನಲ್ಲಿ ದೇವರು ಅಂತಕ್ಕಂಥ ಎಷ್ಟು ಪ್ರಾಮುಖ್ಯತೆ ಪದವನ್ನು ನಾವು ಬಳಸ್ತೀವೋ ಹಾಗೆ ಸಂಬಂಧವೂ ಕೂಡ ಒಂದು ದೇವರಾಗೇ ಇರತಕ್ಕಂಥದ್ದಾಗಿದೆ. ಯಾಕೆಂದರೆ ಗಂಡ ಹೆಂಡತಿಯರ ಸಂಬಂಧ ಅಂತಕ್ಕಂಥದ್ದು ಸುದೀರ್ಘವಾಗಿರ್ತಕ್ಕಂಥ ಸಂಬಂಧ. ಈ ಸಂಬಂಧಗಳಲ್ಲಿ ಬಿರುಕುಗಳು ಬರಲಿಕ್ಕೆ ಅವರ ಫಿಸಿಕಲ್ ರಿಲೇಷನ್ಶಿಪ್ ಇರ್ಬೋದು ಅಥವಾ ಮಾನಸಿಕವಾದಂಥ ಒಂದು ರಿಲೇಷನ್ಶಿಪ್ ಇರ್ಬೋದು, ಈ ರೀತಿಯಾದಂಥ ಸಂದರ್ಭಗಳ ಕಾರಣ ಆಗ್ತಕ್ಕಂಥ ಗ್ರಹಗಳೇ ಚಂದ್ರ, ರಾಹು, ಕೇತುಗಳು. ಸರಿ ಗುರೂಜಿ, ಪ್ರೀತಿ ಪ್ರೇಮದ ವಿಚಾರವಾಗಿ ಹಲವಾರು ವಿಚಾರಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಪ ವೀಕ್ಷಕರೇ, ಪ್ರೀತಿ ಅನ್ನೋದು ಜಗತ್ತಿನ ಅತ್ಯಂತ ಸುಂದರವಾದಂತಹ ಭಾವನೆ. ಹಾಗಾಗಿ ಪ್ರೀತಿಯನ್ನು ಯಾವ ರೀತಿ ಉಳಿಸಿ ಬೆಳೆಸಿಕೊಂಡು ಶಾಶ್ವತವಾಗಿ ಬದುಕಬೇಕು ಅನ್ನುವಂಥ ವಿಚಾರವನ್ನು ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.